ಕಚೇರಿ ಮುಧೋಳ ಇಂದ ಮಾತಾಡೋದು. ಇಲ್ಲಿ ನಾವು ಸುಮಾರು 8 ವರ್ಷಗಳಿಂದ ಇಲ್ಲಿ ಕಚೇರಿ ಎದುರುಗಡೆ ಗಿಡಗಳನ್ನು ಹಚ್ಚಿದ್ದೀವಿ. ಇದಕ್ಕೆ ವ್ಯವಸ್ಥೆ ಇಲ್ಲ, ಆಮೇಲೆ ಕಾಂಪೌಂಡ್ ಇಲ್ಲ, ಮತ್ತು ಇಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ನಾವು ಮಾಡಿದ್ದೀವಿ. ನೀವು ಎಂಥ ಬೇಸಿಗೆ ಕಾಲದಲ್ಲೂ ಎಲ್ಲಿದ್ದೋ ನೀರು ತಂದು ನಾವು ಇಲ್ಲಿ ಹಚ್ಚಿದ್ದೀವಿ. ಮುಂದೆ ಇದು ನೀರಿನ ವ್ಯವಸ್ಥೆ ಇಲ್ಲ ಹಾಗೂ ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ಮುಂದೆ ಇಲ್ಲಿ ಈ ಕಡೆ ಒಂದು ದೇವರ ಗುಡಿ ಕಟ್ಟಿದ್ದೀವಿ, ಅದಕ್ಕೂ ವ್ಯವಸ್ಥೆ ಇಲ್ಲ. ಇದನ್ನು ಪೌರಾಯುಕ್ತರು ನಮ್ಮ ಕಡೆ ಗಮನ ಕೊಟ್ಟು ನಗರಸಭೆಯಿಂದ ಏನಾದರೂ ವ್ಯವಸ್ಥೆ ಮಾಡಿಕೊಡಬೇಕು. ಅದು ಸಾರ್ವಜನಿಕ ಅನುಕೂಲ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತ ಎಂಥ ಬೇಸಿಗೆಯಲ್ಲಿಯೂ ಎಲ್ಲ ಜನ ಇಲ್ಲೇ ಕೂಡುವಂಥ ವ್ಯವಸ್ಥೆ ಆಗಿದೆ. ಆದರೆ ಇಲ್ಲಿ ಮೂಲಭೂತ ಸೌಕರ್ಯ, ನೀರಿನ ಸೌಕರ್ಯ, ಕಾಂಪೌಂಡ್ ಸೌಕರ್ಯ ಏನೂ ಇಲ್ಲ, ಶೌಚಾಲಯ ಇಲ್ಲ, ಏನೂ ಇಲ್ಲ. ಮುಂದೆ ಇಲ್ಲಿ ರಾತ್ರಿ ವೇಳೆಯಲ್ಲಿ ಎಲ್ಲ ಜನರು ಏನು ಮಾಡಬಾರ್ದು ಎಲ್ಲ ಮಾಡಿ ಹೋಗ್ತಾರೆ. ಅದಕ್ಕೆ ಕಾಂಪೌಂಡ್ ಕಟ್ಟಿ ಕೊಡಬೇಕು ಅಂತ ನಮ್ಮಲ್ಲಿ ನಗರಸಭೆಯಲ್ಲಿ ನಮ್ಮ ವಿನಂತಿಯ ಕಳಕಳಿ. ಗ್ರಾಮ ಸೇವಕ ಮಹಾದೇವ ಮಿಶಿ ಅವರ ಪರಿಸರ ಪ್ರೇಮ ಮುಧೋಳ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಯಲ್ಲಿ ಹಲವಾರು ವರ್ಷಗಳಿಂದ ಗ್ರಾಮ ಸೇವಕನನ್ನಾಗಿ ಸೇವೆ ಸಲ್ಲಿಸ್ತಾ ಇರುವ ಮಹಾದೇವ ಮಿಶಿ ಅವರು ಕಚೇರಿಗೆ ಬರುವ ಸಾರ್ವಜನಿಕರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿಕೊಡುವ ವ್ಯಕ್ತಿ. ಅತ್ಯಂತ ಸರಳ ಮತ್ತು ಸ್ನೇಹಜೀವಿ ಮಹಾದೇವ ಮಿಶಿ ಕಚೇರಿಗೆ ಬರುವ ರೈತರಿಗೆ ಸಮಯ ಬಿಸಿಲಿನ ತಾಪವನ್ನು ದೂರ ಮಾಡಲು ಕಳೆದ 10 ವರ್ಷಗಳ ಹಿಂದೆ ನೆಟ್ಟ ಸಸಿಗಳು ಎಂದು ಬೃಹದಾಕಾರವಾಗಿ ಬೆಳೆದು ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಬಿಸಿಲಿನ ಶಕೆ ತಡೆದು ನೆರಳು ನೀಡ್ತಾ ಇದೆ. ಮಹಾದೇವಿ ಮಿಶಿ ಅವರು ನೆಟ್ಟ ಮರ ಇಂದು ಮಹಿಳೆಯರಿಂದ ಪೂಜಿಸಲ್ಪಡ್ತಾ ಇವೆ. ಅಂದು ನೆಟ್ಟ ಗಿಡ ಮರ ಎಂದು ಪ್ರತಿಫಲ ನೀಡ್ತಾ ಇದೆ. ಅವರ ಪರಿಸರ ಪ್ರೇಮದ ಬಗ್ಗೆ ಮಾತನಾಡಿದ ಮಹಾದೇವ ಮಿಶ್ರಿ ಅವರು, ನಾನು ಸಾರ್ವಜನಿಕರಿಗಾಗಿ ಅನುಕೂಲವಾಗಲಿ ಅಂತ ಗಿಡ ಮರಗಳನ್ನು ಬೆಳೆಸಿದ್ದೀನಿ. ಅವುಗಳನ್ನು ಕಾಪಾಡಿಕೊಂಡು ಹೋಗೋದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಹೇಳಿದ್ರು. ಇನ್ನು ಗಿಡಗಳು ರಕ್ಷಣೆ ಆಗಬೇಕಾಗಿದೆ. ಈ ಕಚೇರಿಯ ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡಬೇಕು. ಇಲ್ಲಿ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಮತ್ತು ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ನಗರಸಭೆ ಅಧಿಕಾರಿಗಳಿಗೆ ವಿನಂತಿಸಿದ್ರು. ಇದೇ ಸಂದರ್ಭದಲ್ಲಿ ಶಶಿ ವಾಲಿಕರ್, ಸತೀಶ್ ಕಳ್ಳಿಮನಿ, ಮಹಾಂತೇಶ್ ಮಿಶಿ ಅವರು ಉಪಸ್ಥಿತರಿದ್ದರು.